ತಾರೀಕು ಈ ತಿಂಗಳು 26ನೇ ತಾರೀಕು ರಿಲೀಸಿಗೆ ರೆಡಿ ಆಗ್ತಿದೆ. ಇಲ್ಲಿ ಮೊದಲನೇ ಥ್ಯಾಂಕ್ಸ್ ನಾನು ಯಾರಿಗೆ ಹೇಳ್ಬೇಕಂದ್ರೆ ನಮ್ಮ ಮೀಡಿಯಾದವ್ರಿಗೆ ಹೇಳಬೇಕು ಪರ್ಟಿಕ್ಯುಲರ್ ಆಗಿ. ಯಾಕಂದರೆ 3 ಫಂಕ್ಷನ್ ನಾನು ಮಾಡಿದ್ದೀನಿ. 3 ಫಂಕ್ಷನಲ್ಲೂ ನನಗೆ ನನ್ನ ಟೀಮ್ಗಿಂತ ಹೆಚ್ಚು ಸಪೋರ್ಟ್ ಕೊಟ್ಟಿದ್ದೀರ. ಬಟ್ ನನಗೆ ಹ್ಯಾಪಿ ಆಗೋ ಥರ ಒಂದು ಸಪೋರ್ಟ್ ಕೊಟ್ಟಿದ್ದೀರ. ಅದಕ್ಕೆ ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ಮನುಷ್ಯ ಭೂಮಿಗೆ ಹುಟ್ಟುವಾಗ ಬ್ರಹ್ಮ ಅವರ ಹಣೆಬರನ್ನು ಬರೀತಾನೆ. ಭೂಮಿಗೆ ಮಗು ಬಂದ ಮೇಲೆ ಅದನ್ನು ಒಳ್ಳೆ ಬುದ್ಧಿನ ಕಲಿಸಿ ಅದನ್ನು ಸೊಸೈಟಿಗೆ ತಲುಪಿಸೋ ಕರ್ತವ್ಯನ ಒಂದು ತಾಯಿ ತಂದೆ ಮಾಡ್ತಾರೆ. ತುಂಬ ಭಯ ಇತ್ತು ಮೂವಿ ಸ್ಟಾರ್ಟ್ ಮಾಡುವಾಗ. ಬಟ್ ಬಿಫೋರ್ ಆ್ಯಕ್ಚುಲಿ ಒಂದು 10 ವರ್ಷದಿಂದ ನಾನು ಇದರಲ್ಲಿ ರಿಸರ್ಚ್ ಮಾಡ್ತಾ ಇದ್ದೆ, ಆಲ್ಮೋಸ್ಟ್ 2012ಅಲ್ಲಿ. ಆ್ಯಂಡ್ ಅಲ್ಲಿ ಒಬ್ಬರು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಒಬ್ಬರು ನನಗೆ ಸಿಕ್ಕಿದ್ರು. ಹೇಳ್ಬೇಕಿರೋದು ಯೋಗರಾಜ್ ಸರ್ಗೆ. ಫಸ್ಟ್ ಟೈಮ್ ಅವರು ಹಾಸ್ಪಿಟಲಲ್ಲಿ ಮೀಟ್ ಮಾಡುವಾಗ ನನಗೆ ಈ ಥರ ಸ್ಟೋರಿ ಇದೆ ಅಮ್ಮ, ನಿಮಗೆ ಹ್ಯಾಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು. ಐ ವಾಸ್ ಲೈಕ್ ಇಲ್ಲ, ನಮ್ಮ ಮನೇಲಿ ಬಿಡಲ್ಲ, ದೇ ಆರ್ ವೆರಿ ಸ್ಟ್ರಿಕ್ಟ್. ಸೊ ಆಗ ನೆಕ್ಸ್ಟ್ ಯೋಗರಾಜ್ ಸರ್ ಬಂದೇ ಮಾತಾಡಿ ಈ ವಾಸ್ ಮೋಟಿವೇಟಿಂಗ್ ಮೀ ಇನ್ ಎವ್ರಿಥಿಂಗ್. ಈ ಸೀನ್ಸ್ ಚೆನ್ನಾಗಿ ಬಂದಿಲ್ಲ ಅಂದರೂ ಪರವಾಗಿಲ್ಲ, ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತ ಈ ವಾಸ್ ಮೋಟಿವೇಟಿಂಗ್ ಮೀ. ಅವರಿಂದಾನೇ ನಾನು ಇವತ್ತು ಇಲ್ಲಿ ಕುತ್ಕೊಂಡು ನಮ್ಮ ಫಿಲಮಲ್ಲಿ ಹೀರೋಯಿನ್ ಆಗಿ ನಾನು ಮಾಡಿದ್ದೀನಿ. ಸೊ ಲಾಸ್ಟ್ ಇಯರ್ Jan 26 ಆ ಮೂಲೆಯಲ್ಲಿ ಕೂತಿದ್ದೆ. ನಾನು ಲಾಸ್ಟ್ ಟೈಮ್ ಹೇಳಿರ್ತೀನಿ ಪ್ರೆಸ್ ಮೀಟಲ್ಲಿ, ಅಲ್ಲೇ ಕೂತಿರ್ತೀನಿ. ಸೊ ಇವತ್ತು ಇಲ್ಲಿ ಕೂತಿದ್ದೀನಿ, ನಂಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್. ಈಸ್ ಮಲ್ಟಿ ಟ್ಯಾಲೆಂಟೆಡ್, ಎಲ್ಲ ವರ್ಕ್ ಮಾಡ್ತಾರೆ, ಎಡಿಟಿಂಗ್ ಆಗಲಿ. ಸಿನಿಮಾ ಹೀರೋಯಿನ್ ಮತ್ತು ಹೀರೋ ಬಂದಾಗ ಹೊಸಬ್ರು ಇಂಟ್ರೊಡ್ಯೂಸ್ ಆದಾಗ ಏನೇನು ಕೇಳ್ತಾರೆ, ಹೀರೋಸ್ ಅಂತ ಬಂದಾಗ ಮೊದಲನೇ ಕೇಳೋದು ನೀನೇನು ಇನ್ವೆಸ್ಟ್ ಮಾಡ್ತೀಯ ಅನ್ನೋದು ಕೇಳ್ತಾರೆ. ನಾನು ಇಲ್ಲಿ ತನಕ ಯಾರತ್ರ ₹1 ಕೇಳಿಲ್ಲ. ಎರಡನೇದು, ಹೆಣ್ಮಕ್ಳು ಬಂದಾಗ ಹೀರೋಯಿನ್ಸ್ ಅವ್ರಿಗೆ ಬಂದಾಗ ಅದು ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ ಥರನೂ ನಮ್ಮ ಸೆಟ್ಟಲ್ಲಿ ಯಾವುದೂ ನಡೆದಿಲ್ಲ. ನಾನು ಆ ಥರ ಕೇಳಿದ್ದು ಏನು ಗೊತ್ತಾ, ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಮಾಡಿ ಇನ್ ಟೈಮಿಗೆ ಬನ್ನಿ. ಏನು ಟೈಮಿಗೆ ಬಂದಿದ್ದಾರೆ ಅಂತ ನೀವೇ ನೋಡಿರ್ತೀರಿ. ಹೇಗೆ ಸರ್ ಮುಂದಕ್ಕೆ ನಾವು ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಧೈರ್ಯ ಬರುತ್ತೆ. ಒಂದು, ಈ ತಪ್ಪು ಇಲ್ಲಿಗೆ ಕೊನೆ ಆದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನಮ್ಮ ಜೀವನ ಆಲ್ರೆಡಿ ಚೆನ್ನಾಗೇ ಇದೆ. ನಿಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ಈ ತಪ್ಪುಗಳು ನಾನಂತಲ್ಲ, ಬೇರೆ ಯಾವುದೇ ಡೈರೆಕ್ಟರ್ಸ್ ಮಾಡಬಾರ್ದು. ಡೈರೆಕ್ಟರ್ಸ್ ಬರೋದಕ್ಕೆ ಮುಂಚೆ 1 hour ಬಿಫೋರ್ ಸ್ಟೇಜಲ್ಲಿ ಇರಬೇಕು. ಅದು ಡಿಸಿಪ್ಲಿನ್. ನಾನೇ ನನ್ನನ್ನು ಕೈ ಹಿಡಿದು ನಡೆಸೋರೆ ಮೀಡಿಯಾದವರು. ನಾನು ಅವ್ರಿಗೆ ಎದುರುಕೊಂಡು ಲಾಸ್ಟ್ ಟೈಮು ಒಂದು 5 months ಬ್ಯಾಕ್ ಇಲ್ಲಿ ಪ್ರೆಸ್ ಮೀಟ್ ನಡೆದಾಗ ಚಂದ್ರು ಸರ್ ನನಗೋಸ್ಕರ 1 ಗಂಟೆಗೆ ಪ್ರೋಗ್ರಾಮ್ ಇತ್ತು, ನಾನು 3 o'clock ಬಂದೆ. ಕಾರಣ ಏನಂದರೆ ಅವತ್ತು ಟ್ರೈಲರ್ ಲಾಂಚ್ June 15, 2 hour ಲೇಟ್ ಆಯಿತು. ನನ್ನನ್ನು ಒಂದೇ ಒಂದು ಮಾತು ಯಾರು ಕೂಡ ನೀವು ಹರ್ಟ್ ಮಾಡಿಲ್ಲ. ಅದು ಇನ್ನೂ ನನ್ನ ಮನಸ್ಸಲ್ಲಿದೆ. ಆ ತಪ್ಪು ಈ ಸತಿ ನಡಿಬಾರ್ದಂತ ನೀವು ಬರೋದಕ್ಕೆ ಮುಂಚೆ 2 hours ಮುಂಚೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಮೀಡಿಯಾನು ಕಾಯಿಸೋದು ದೊಡ್ಡ ಪಾಪ, ಡೈರೆಕ್ಟ್ರನ್ನು ಕಾಯಿಸೋದು ಶಾಪ. ಇದು ಮುಂದೆ ಈ ತಪ್ಪು ಮಾಡಬಾರ್ದು. ಯಾಕಂದರೆ ನಾವು 26ನೇ ತಾರೀಕು 3 ದಿನ ರಿಲೀಸ್ ಇಟ್ಕೊಂಡು ಇಷ್ಟು ಥಿಯೇಟರ್ಸ್ ರಿಲೀಸ್ ಮಾಡಿದಾಗ ನೀವು ಹಿಡಿದು ಕೆಲಸ ಮಾಡಬೇಕಾಗಿರೋದು. ನಿಮ್ಮ ಮೊದಲನೇ ಸಿನಿಮಾ, ನನ್ನದು ಇದು 3ನೇ ಸಿನಿಮಾ. ನಾನು ಕಷ್ಟಗಳನ್ನು ನೋಡಿದ್ದೀನಿ, ಲಾಸ್ ಆಗಿದ್ದೀನಿ, ಲಾಭನೂ ಪಡೆದಿದ್ದೀನಿ. ಇವತ್ತು ತಿಂತಾ ಇರೋದು ನಾನು ಸಿನಿಮಾದಲ್ಲೇ ಅನ್ನ ತಿಂತಾ ಇದ್ದೀನಿ. ನನಗೆ ಯಾವ ಸೈಡ್ ಇನ್ಕಮ್ ಇಲ್ಲ ಸರ್. ಸಿನಿಮಾ ನಾನು ಕಾಪಾಡ್ತಾ ಇದೆ. ಅದು ನಾನು ಫ್ಯಾಷನ್ ಆಗಿ ತೊಗೊಂಡಿದ್ದೀನಿ. ಅದೇ ಥರ ನಿಮಗೆ ಒಂದು ಸೈಡ್ ಬಿಸ್ನೆಸ್ ನಿಮ್ಮೆಲ್ರಿಗಿದೆ, ನನಗೆ ಮೇನ್ ಬಿಸ್ನೆಸ್ ಇದೆ. ಅದು ದುಡ್ಡು ಬಂದರೂ ಸರಿ, ಬಂದಿಲ್ಲ ಅಂದರೂ ಸರಿ, ಏನು ಬೇಕಾರಾಗಲಿ ಸಿನಿಮಾದಲ್ಲಿ ಅಚೀವ್ಮೆಂಟ್ ಮಾಡೋಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರು ಅಷ್ಟು ಜನ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಪ್ರತಿಯೊಬ್ಬರು. ನೀವು ನೋಡಿರ್ತೀರಿ, ಆ್ಯಕ್ಟಿಂಗ್ ಕಿಂಗ್ ಅಂತ ಒಬ್ರಿಗೆ ಹೆಸರು ಕೊಟ್ಟಿರ್ತೀನಿ, ಇವ್ರಿಗೆ ಶೈನಿಂಗ್ ಸ್ಟಾರ್ ಅಂತ ಕೊಟ್ಟಿರ್ತೀನಿ, ಇವ್ರಿಗೆ ಚಾರ್ಮಿಂಗ್ ಕ್ವೀನ್ ಅಂತ ಕೊಟ್ಟಿರ್ತೀನಿ. ಸುಮ್ಮನೆ ನೇಮ್ ಕೊಟ್ಟಿಲ್ಲ ಸರ್, ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ನಾನು ಆ ನೇಮನ್ನು ಕೊಟ್ಟಿದ್ದೀನಿ. ಅದು ಸಿನಿಮಾ ಡೆಫಿನೆಟ್ ಹೇಳುತ್ತೆ. ಆ ಹೆಸರನ್ನ ಅದು ಉಳಿಸ್ಕೋಬೇಕಲ್ವ, ಆ ಕೊಟ್ಟಿರೋ ಹೆಸರಿಗೆ ಅದು ವ್ಯಾಲ್ಯೂ ಕೊಡಬೇಕಲ್ವ. ಅದನ್ನು ಸ್ಟೇಜ್ ಡಿಸಿಪ್ಲಿನ್ ಅಂತ ಒಂದಿದೆ, ಫಸ್ಟ್ ಅದನ್ನು ಕಲೀರಿ, ರೈಟ್? ಇಲ್ಲಾಂದರೆ ನೆಕ್ಸ್ಟ್ ಈ ಥರ ನಾನು ಮಾತಾಡೋಕೆ ಏನಿಲ್ಲ. ನಾನು ಬೇರೆ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ, ನೀವೇನು ಮಾಡ್ತೀನಿ ನೋಡ್ಕೊಳ್ಳಿ ಅಷ್ಟೇ, ರೈಟ್? ಥ್ಯಾಂಕ್ ಯು. ನಮ್ಮ ಎಲ್ಲರಿಗೂ ಸಾರಿ, ನಾನು ಹಾಸ್ಪಿಟಲಿಂದ ಡೈರೆಕ್ಟ್ ಬಂದಿರೋದು. ನಮ್ಮ ಚಿಕ್ಕಮ್ಮಗೆ ಹಾರ್ಟ್ ಆಪ್ರೇಷನ್ ಆಗಿದೆ. ಸೊ ಹಂಗಾಗಿ ಇವತ್ತು ಲೇಟ್ ಆಯಿತು. ಸೊ ಅದಕ್ಕೆ ಸಾರಿ ಕೇಳ್ತೀನಿ. ಈ ಮೂವಿಯಲ್ಲಿ ನಾನು ಸಾಹಿತಿ ಸೆಕೆಂಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಪ್ರೆಸ್ ರಿಪೋರ್ಟರ್ ಆಗಿ ಪ್ರತಿಯೊಂದು ಒಂದೊಂದು ಸೀನಲ್ಲೂ ತುಂಬ ಡೀಸೆಂಟಾಗಿ ಎನ್ಕ್ವೈರಿ ಮಾಡ್ತಾ ತುಂಬ ಚೆನ್ನಾಗಿದೆ.
ಇನ್ನು ಶೂಟಿಂಗ್ ಸೆಟ್ ಅಂತ ಬಂತಂದರೆ ಎಲ್ಲರಿಗೂ ಮುಂದೆ ನಾನೇ ಇರ್ತಿದ್ದೆ. ನೈಟ್ ಕೂಡ ನಿದ್ದೆ ಮಾಡಿದೆ. ನಾಳೆ ಏನು ಸ್ಕ್ರಿಪ್ಟ್ ಇದೆ, ನಾಳೆ ಏನು ಸೀನ್ ನಡಿಬೇಕು ಅಂತ ನೈಟೆಲ್ಲ ಕೂತು ಬರೆದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಂದು ಎಷ್ಟು